ಪಾಪ ನಾನು ಗಾಡಿ ಎಷ್ಟೊತ್ತಿಂದ ನಿಂತವನ. ಏನು ಇಲ್ಲಿ ಊಟ ತಿಂಡಿ ಏನು ಸಿಗಲ್ಲ. ಇನ್ನು ಇತ್ತಾಗ ಹೋದ್ರೆ ದೂರ, ಅತ್ತಾಗೆ ಹೋಗ್ಬಿಡ್ಲಿ ಹೋದ್ರೆ ಅತ್ತಾಗ ಅವನೇ ಬರ್ತಾನೆ ಬ್ಯಾಟ್ರಿ ತಗೊಂಡು. ಏನು ಅವನಿಗೆ ಡೀಸೆಲ್ಗೆ ಪೆಟ್ರೋಲ್ ಕಾಸು ಕೊಟ್ರೆ ಹೊಸ ಬ್ಯಾಟ್ರಿ ತಗೊಂಡು ಇಲ್ಲಿಗೆ ಬರ್ತಾನೆ ಅವನು. ಎಷ್ಟಾಗುತ್ತೆ ಬ್ಯಾಟ್ರಿ ಅದ್ರಲ್ಲಿ? ಬ್ಯಾಟ್ರಿ ಆಗುತ್ತೆ ಒಂದು 12-15 ಸಾವಿರದವರೆಗೂ ಐತೆ. ಅಷ್ಟು ಈಗ ಬ್ಯಾಟ್ರಿ ಹಾಕಿಸ್ಕೊ ಬರೋವರೆಗೂ ಹಾಂ ಅಲ್ಲೇ ಇರೋದೆ. ಲಾರಿ ಏನು ಮಾಡೋಕ್ಕಾಗಲ್ಲ, ವ್ಯಾಕ್ಯೂಮ್ ಲೋಡ್ ಆಗಬೇಕಲ್ಲ. ಬೇರೆ ಕ್ವಾಲಿಟಿ ಇದ್ರೆ ಹೇಳಿ. ಇಲ್ಲ ಬ್ಯಾಟ್ರಿದಂತ ಸ್ಟಾರ್ಟ್ ಆಗ್ತಲ್ಲ ಅಂತ ಗೊತ್ತಿರ್ತದೆ ಡ್ರೈವರ್ಗಳಿಗೆ ಅಲ್ಪ ಸ್ವಲ್ಪ. ಇದೇ ಡೌನು ಕ್ಲಚಲ್ಲಿ ಸ್ಟಾರ್ಟ್ ಆಗಲ್ವಾ? ಗಾಡಿ ನಿಲ್ಲಲ್ವಲ್ಲ. ವ್ಯಾಕ್ಯೂಮ್ ಹೆಂಗೆ ಅಂದ್ರೆ ಲಾರಿ ಕಾರ್ ಥರ ಆಯಿಲ್ ಬ್ರೇಕ್ ಬರಲ್ಲ. ಸ್ಟಾರ್ಟ್ ಮಾಡಿ ಗಾಡಿನ ರೈಸ್ ಮಾಡಿ ವ್ಯಾಕ್ಯೂಮ್ ಲೋಡ್ ಮಾಡಬೇಕು. ಇಲ್ಲಿ ತೋರಿಸ್ತಾ ಇರ್ತದೆ ವ್ಯಾಕ್ಯೂಮು, ಇಲ್ಲಿ ತೋರಿಸ್ತಾ ಇರ್ತದೆ. ವ್ಯಾಕ್ಯೂಮು ಯಾವಾಗಲೂ ಇಷ್ಟು ಇರಬೇಕು, 6 ಮೇಲೆ ಇರಬೇಕು. 5ಕ್ಕೆ ಬಂತು ಅಂದರೆ ಗಾಡಿ ನಿಲ್ಲಿಸ್ಬಿಡ್ಬೇಕು ಅಲ್ಲೇ. ಆಮೇಲೆ ಬ್ರೇಕ್ ಹಿಡಿಯಲ್ಲ, ಆಮೇಲೆ ಗಾಡಿ ಬ್ರೇಕ್ ಹಿಡಿಯಲ್ಲ. ಫಸ್ಟು ಗಾಡಿ ಸ್ಟಾರ್ಟ್ ಮಾಡಿ ವ್ಯಾಕ್ಯೂಮ್ನ ರೈಸ್ ಮಾಡಿ ವ್ಯಾಕ್ಯೂಮ್ ಲೋಡ್ ಮಾಡ್ಕೋಬೇಕು. ಅಂದರೆ ಗಾಳಿನ ಟ್ಯಾಂಕಲ್ಲಿ ಲೋಡ್ ಮಾಡ್ಕೋಬೇಕು ಸ್ಟಾರ್ಟ್. ಆಮೇಲೆ ವ್ಯಾಕ್ಯೂಮ್ ಲೋಡ್ ಆದಮೇಲೆ ಮುಳ್ಳು ತೋರಿಸುತ್ತೆ, ಅಲ್ಲಿ ಟ್ಯಾಂಕ್ ಫುಲ್ ಅಂತ ತೋರಿಸ್ತದೆ. ಆವಾಗ ಫುಲ್ ತೋರಿಸಿದ್ಮೇಲೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಬೇಕು. ಡೈರೆಕ್ಟ್ ಸ್ಟಾರ್ಟ್ ಮಾಡಿ ಕಾರ್ ಥರ ನಾವು ಮೂವ್ ಮಾಡ್ತೀವಲ್ಲ, ಹಂಗೇನಾದ್ರೆ ಮೂವ್ ಮಾಡಿಬಿಟ್ರೆ ವ್ಯಾಕ್ಯೂಮ್ ಇರಲ್ಲ ಗಾಡೀಲಿ. ಆಮೇಲೆ ಅಲ್ಲ ಬ್ರೇಕ್ ಹೊಡೆದ್ರೆ ಗಾಡಿ ನಿಂತ್ಕೊಳ್ಳಲ್ಲ, ಹೋಯ್ತಾನೆ ಇರ್ತದೆ. ಮೇನ್ ಲಾರಿಲೇ ವ್ಯಾಕ್ಯೂಮ್. ಕೆಲವರು ಘಾಟ್ ಸೆಕ್ಷನಲ್ಲೆಲ್ಲ ಗಾಡಿ ನಿಲ್ಸ್ಬಿಟ್ಟು ರೈಸ್ ಮಾಡ್ತಾ ಇರ್ತಾರೆ. ಅದೆಲ್ಲ ಅವ್ರು ಏನಕ್ಕೆ ರೈಸ್ ಮಾಡ್ತಾ ಇರ್ತಾರೆ ಅಂದರೆ ಅದು ವ್ಯಾಕ್ಯೂಮ್ ಲೋಡ್ ಮಾಡ್ಕೊಳ್ಳೋಕ್ಕೆ. ಈಗ ಬ್ಯಾಟ್ರಿ ಬೇಕೇ ಬೇಕು. ಸ್ಟಾರ್ಟ್ ಮಾಡಿ ವ್ಯಾಕ್ಯೂಮ್ ಲೋಡ್ ಮಾಡಿಕೊಂಡು ಆಮೇಲೆ ಹೋಗ್ಬೇಕು. ಆಮೇಲೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಗೋದು. ಇಲ್ಲಾಂದರೆ ಹ್ಯಾಂಡ್ ಬ್ರೇಕ್ ಬರಲ್ಲ. ಇದು ವ್ಯಾಕ್ಯೂಮ್ ಇರಬೇಕು. ಮಾಮೂಲಿ ಬ್ರೇಕು ಬರಲ್ಲ. ಮಾಮೂಲಿ ಬ್ರೇಕ್ ಇದಕ್ಕೆ ಲಾರಿಗೆ ಸಾಕಾಗಲ್ಲ. ಇದಕ್ಕೇನಿದ್ರು ಏರ್ ಬ್ರೇಕ್. ಈಗ ಹಿಂಗೆ ಇಷ್ಟು ಹೋಯ್ತದಲ್ಲ ಗಾಡಿ, ಇಲ್ಲಿ ಹೋಗಿ ನೋಡಿ, ಈಗ ಹೋಗಿ ಹಿಂಗೆ ಬ್ರೇಕ್ ಹಾಕ್ತೀನಿ. ಇಲ್ಲಿ ನೋಡಿ, ಈಗ ನಿಂತ್ಕೋತ ಗಾಡಿ ಲೋಡ್ ಗಾಡಿ ನಿಲ್ಲಲ್ಲ. ಗೇರಲ್ಲಿ ಮತ್ತೆ ಗೇರ್ಗೆ ಹಾಕ್ಕೊಂಡು ಕ್ಲಚ್ ಹೊಡಿದಂಗೆ ಗೇರಲ್ಲೇ ಅವಾಯ್ಡ್ ಮಾಡ್ಕೋಬೇಕು. ಜಾಸ್ತಿ ಕ್ಲಚ್ ಹೊಡಿದಂಗೆ ಬ್ರೇಕ್ ಹೊಡ್ಕೋಬೇಕು. ಕ್ಲಚ್ ಹೊಡೆದ್ಬಿಟ್ರೆ ಏನಾಗ್ಬಿಡ್ತದೆ, ಗಾಡಿ ಇನ್ನೂ ಫ್ರೀ ಆಗಿಬಿಡುತ್ತೆ, ನಿಂತ್ಕೊಂಡು ಹೋಗ್ಬಿಡ್ತದೆ. ಏನಿದ್ರು ನಾವು ಲೋಡ್ ಗಾಡೀಲಿ ಈ ಥರ ಗೇರಲ್ಲಿ ಡೌನಲ್ಲಿ ಸೆಕೆಂಡ್ ಗೇರು ಇಲ್ಲಾಂದರೆ ಥರ್ಡ್ ಗೇರಲ್ಲಿ ಹೋಗ್ಬೇಕು. ಟಾಪ್ಗೆ ಹಾಕಂಗಿಲ್ಲ ಡೌನಲ್ಲಿ. ಟಾಪ್ಗೆ ಹಾಕ್ಬಿಟ್ರೆ ಗಾಡಿ ಸ್ಪೀಡ್ ಆಗಿಬಿಡುತ್ತೆ. ಇಷ್ಟೇ ಲಾರಿದು ವ್ಯಾಕ್ಯೂಮ್ ಏನು ನೋಡ್ಕೋಬೇಕು, ಸ್ವಲ್ಪ ಡಿಸ್ಟೆನ್ಸ್ ನೋಡ್ಕೋಬೇಕು, ಓಡಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ಒಂದು ವಾರ 15 ದಿನ ಓಡಾಡ್ಬಿಟ್ರೆ ಆಟೋಮೆಟಿಕ್ ನೀನೇ ಲಾರಿ ಡ್ರೈವರ್ ಅಷ್ಟೇ. ಇಷ್ಟೇ ಸಾಕು. ಮೇನ್ ಟರ್ನಿಂಗ್ಗಳಲ್ಲಿ ಈ ಥರ ಲಾಂಗ್ ಕಟಿಂಗ್ ತಗೋಬೇಕು. ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ, ಲಾಂಗ್ ಕಟಿಂಗ್ ತಗೋಬೇಕು. ಸೈಡಲ್ಲಿ ಪೈಡಲ್ ನೋಡ್ಕೋಬೇಕು. ನೋಡ್ಕೋಬೇಕು. ನಾರ್ಮಲ್ ಲಾರಿ ಎಲ್ಲ ಓಡಿಸ್ಬೋದು. ನಮ್ಮದು ಹಿಟಾಚಿ ಲೋಡ್ ಅಲ್ವಾ, ಮೇಲೆ ಅದು ಅಷ್ಟು ಇರ್ತದೆ, ಹಿಂದೆ ಎಷ್ಟು ಹೋಗಿರ್ತದೆ. ಈ ಬಕೆಟ್ ಬೇರೆ ಅಗಲ ಐತೆ, ಎಲ್ಲ ಸೈಡ್ ನೋಡ್ಕೊಂಡು ಓಡಿಸ್ಬೇಕು ನಮ್ಗೆ. ಈ ಥರ ಟರ್ನಿಂಗಲ್ಲಿ ಅಲ್ಲಿ ಒಳಗೆ ಕೆಡಿಸ್ಬಾರ್ದು. ಇದು ಏನು ಒಂದು ವೀಲ್ ಹಿಡಿದ್ರೆ ಎಳ್ಕೊ ಹೊಂಟೋಗುತ್ತೆ ಗಾಡಿ. ಕಾರ್ ಥರ ಅಲ್ಲ ಇದು. ಲಾರಿ ಒಂದು ವೀಲ್ ಏನಾದ್ರು ಈ ಥರ ರೋಡ್ಗೆ ಇಳಿತು ಅಂದರೆ ಎಳ್ಕೊ ಹೊಂಟೋಗುತ್ತೆ ಗಾಡಿ. ಇದೆಲ್ಲ ಮೂವ್ ಮಾಡ್ಕೊಂಡೆ ನಿಧಾನಕ್ಕೆ ಬಂದಿರೋದು. ಫುಲ್ ಜಾಮ್ ಇದೆಲ್ಲ. ನೆನ್ನೆಲ್ಲ ಒದ್ಲಾಡೋದ್ರು ಪಾಪ. ಮೋಸ್ಟ್ಲಿ ಅದೇ ಬಸ್ಸು ಬೆಂಕಿ ಏನಾದ್ರು ಇಟ್ಬಿಟ್ರೆ ಏನೋ ಗೊತ್ತಿಲ್ಲ, ಡೌಟ್ ಹೊಡಿತಾ ಇತ್ತು ನನಗೆ. ನಿನ್ನೆನ ಆಗಿರೋದು 2 ದಿವಸದಿಂದ, ಭಾನುವಾರ ಇರ್ತಿತ್ತು ಬಸ್ಸು ನಾನು ಬರುವಾಗ. ಹೌದಾ? ಹಂಗಾರ ಅದಲ್ಲ ಅಂತ. KSRTC ಬಸ್ಸಾ? ಅದ್ಯಾವುದೋ ಪ್ರೈವೇಟ್ ಬಸ್ಸು ಅಲ್ವಾ? ಪ್ರೈವೇಟ್ ಅಂದರೆ ನೋಡಲ್ಲ. ಗೌರ್ಮೆಂಟ್ ಅಂದರೆ ಕೇಸ್ ಹಾಕ್ಬಿಡುತ್ತೆ. ಇದು ಘಾಟ್ ಸೆಕ್ಷನಲ್ಲಿ ಯಾರು ನೋಡ್ತಾರೆ, ಯಾರು ಬೆಂಕಿ ಇಟ್ಟರೆ ಯಾರು ಈ ಕಡೆ ಜನ ಎಲ್ಲ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರು ನಿನ್ನೆ.
ಏನ್ ನನಗೆ ಇಟಾಚಿ ಏನ್ ಮಾಡ್ಬಿಟ್ಟು ತಳ್ಳು ಅಂತ ಕೂತವ್ರೆ ಯೋ ಅವ್ನು ಆಪ್ರೇಟ್ರ್ ಕೊಟ್ಕೊಂಡು ಮಲ್ಕೊಂಡವನೆ ಅವ್ನು ಎದಳ್ಸಕ್ಕೆ ಇನ್ನು ಆಗಲ್ಲ. ನನಗೆ ಬರೋರೆಲ್ಲ ಹಂಗೆ ಹೇಳಾರಯ್ಯ, ಗುರು ಇಟಾಚಿ ಆನ್ ಮಾಡ್ಬಿಟ್ಟು ಅದನ್ನ ಒಂಚೂರು ಸೈಡಿಗೆ ತಳ್ಬಿಡ್ದ್ರು ಅಂತಾರೆ. ಗುರು ನನ್ನ ಲಾರಿ ಡ್ರೈವರ್ ಇಟಾಚಿ ಆಪ್ರೇಟರ್ ಅಲ್ಲ ಅಂದಿರ ಬಿಡ್ತಾನೆ ಇಲ್ಲ, ಬರೋರೆಲ್ಲ ಹಂಗೆ ಅಂತವ್ರೆ. ಅವರು ಆಪರೇಟರ್ ಇರ್ಲಿಲ್ವಾ? ಆಪ್ರೇಟ್ರು ಕುಡಿದ್ಬಿಟ್ಟು ಮಲ್ಕೊಂಬಿಟ್ಟವನು ಇಲ್ಲೇ ಗಾಡಿಲಿ. ಅವ್ನು ಯಾರೋ ದೊಡ್ಡ ಪೇವಟ್ ಅವನು ಆಪ್ರೇಟ್ರು. ಏನು ಎದಳ್ತಾನೆ ಇಲ್ಲ ಹೋಗತ್ತಾಗಿ. ಒಂಚೂರು ರಿವರ್ಸ್ ಹಿಂದೆ ಹೋಗಿ ಗಾಡಿ ನೋಡಯ್ಯ ಅಂದ್ರೂ ನೋಡ್ತಾ ಇಲ್ಲ ಅವನು. ನಾನು ಬೇರೆ ಹಿಡ್ದೋಗಂಗಿಲ್ಲ, ಗಾಡಿ ಒಳಗೆ ಕೂತಿದ್ದೀನಿ. ಗಾಡಿ ಒಂಚೂರು ರಿವರ್ಸ್ ಹೊಡಿಬೇಕು, ಒಂಚೂರು ಸೈಡ್ ನೋಡಯ್ಯ ಅಂದ್ರೂ ನೋಡ್ತಾ ಇಲ್ಲ. ಆಮೇಲೆ ಅಲ್ಲೊಂದು ಸ್ವಲ್ಪ ಹೇಳಿಸ್ದೆ, ರೋಡಲ್ಲಿ ಹಿಂಗೆ ಈ ಥರ ಐತೆ ರೋಡು, ಬಾಣ 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 ಅನ್ಕೊಂಡು ಕರ್ಕೊಂಡೋಗಿ ಒಳಗೆ ಬಿಟ್ಟೆ. ಹೋ ನನ್ನ ಮಗನೇ ಕೊಡ್ತು, ನನ್ನ ಮಗನೇ ಮಲ್ಕೊ, ನೀನೇನು ಹೇಳ್ಬೇಡ ಅಂದೆ. ಅದರಲ್ಲಿ KSRTC ಅವರಂತೂ ಹೆಂಗೆ ಅಂದ್ರೆ ತಿರುಗಿಸ್ತಾರೆ. ಅವರು ಇದೇ ರೂಟಲ್ಲಿ ಓಡಾಡಿ ಅಭ್ಯಾಸ ಮಾಡಿರ್ತದೆ. ಯಾವ ಟರ್ನಿಂಗಲ್ಲಿ ಯಾವ ಲೆವೆಲ್ಗೆ ಎಷ್ಟು ತೊಗೊಂಡ್ರೆ ಗಾಡಿ ಕಟ್ಟಾಗುತ್ತೆ ಅಂತ ಚೆನ್ನಾಗಿ ಗೊತ್ತಿರ್ತದೆ ಅವ್ರಿಗೆ. ಪರ್ಫೆಕ್ಟ್ ಡ್ರೈವರ್ ಅವರೆಲ್ಲ. ಪರ್ಫೆಕ್ಟ್. ಎಷ್ಟು ಸ್ಪೀಡ್ ಹೋಗಿದ್ರು ಹೆಂಗ ರ್ಯಾಶ್ ಆಗಿ ಹೋಗಿದ್ರು ಒಂದು ಸ್ವಲ್ಪ ಟಚ್ ಮಾಡಿದ್ರೆ ಹೇಳ್ಕೊಂಡ್ಬಿಡ್ತಾರೆ. ಡೈಲಿ ಓಡಿಸ್ತಾರಲ್ಲ ಇದೇ ರೂಟಲ್ಲಿ. ನಾವಾದ್ರೆ ಅಮಾಸೆ ಉಣ್ಬೇಕು ಬರೋದು. ನಾವು ಒಂದು ವಾರ ಕಂಟಿನ್ಯೂಸ್ ಆಗಿ ಓಡಾಡಿದ್ರೆ ನಮಗೂ ಈಸಿ ಆಗ್ಬಿಡುತ್ತೆ ರೋಡ್ ಇದು. ಆರಾಮಾಗಿ ಏನಿಲ್ಲ, ಸೆಕೆಂಡ್ಗೆ ಹಾಕಿ ಬಿಟ್ಬಿಡ್ತೀವಿ ಲೋಡ್ ಗಾಡಿ. ಇಟಾಚಿ ಲೋಡು ಸೆಕೆಂಡ್ಗೆ ಹಾಕಿ ಬಿಟ್ಬಿಟ್ರೆ ಮುಗೀತು, ಇನ್ನು ಗೇರ್ ಚೇಂಜ್ ಮಾಡಲ್ಲ. ಈ ಥರದ ಅದರಲ್ಲೇ ಎತ್ಕೊಂಡು ಬೇರೆ ಗೇರೆಲ್ಲ ಹಾಕಕ್ಕೆ ಚೇಂಜ್ ಮಾಡೋಕ್ಕಾಗಲ್ಲ ಇಲ್ಲ. ಡೀಸೆಲ್ ಕೊಡೋದು ಬಿಡುತ್ತಲ್ಲ ನೋಡಿದ್ರೆ ಏನು ಮಾಡೋಕ್ಕಾಗಲ್ಲ. ಮೊನ್ನೆ ಬಂದಿದ್ನಲ್ಲ ಬಾಡಿಗೆ 10,000 ರೂಪಾಯಿ ಡೀಸೆಲ್ ಕೊಡ್ಕೊಂಡೈತೆ ಗಾಡಿ. ಓನರ್ಗೆ ಏನೂ ಇಲ್ಲ, ಲಾಸು. ಏನು ಬೆಳಗಾನ ಆನಲ್ಲಿ ಇಟ್ಕೊಂಡಿದ್ದೀನಿ ಗಾಡಿನ. ಆಫ್ ಮಾಡೋಂಗೂ ಇಲ್ಲ, ಇಲ್ಲಿ ವ್ಯಾಕ್ಯೂಮ್ ಹಿಡಿದೋಗುತ್ತೆ ಗಾಡಿ ಆಫ್ ಮಾಡಿದ್ರೆ. ಆಫ್ ಮಾಡಿದ್ರೆ ಹಿಡಿದು ಬಿಡುತ್ತೆ. ವ್ಯಾಕ್ಯೂಮ್ ಹಿಡಿತು, ಬ್ರೇಕ್ ಹೊಡಿತಾ ಇರ್ತೀವಲ್ಲ, ಏನಾಗುತ್ತೆ ವ್ಯಾಕ್ಯೂಮ್ ಡೌನ್ ಆಗ್ತಾ ಹೋಯ್ತಾ ಇರ್ತದೆ. 5ಕ್ಕೆ ಬಂದುಬಿಟ್ರೆ ನಿಲ್ಲಲ್ಲ. ಈಗ 9 ಐತೆ, ಏನಿದ್ರು 5ಕ್ಕೆ ಬರೋ ಒಳಗಡೆ ಲೋಡ್ ಮಾಡ್ಕೊಬಿಡ್ಬೇಕು. ಎಲ್ಲರೂ ನಿಲ್ಲಿಸ್ಬಿಟ್ಟು ಗಾಡಿನ ಹ್ಯಾಂಡ್ ಬ್ರೇಕ್ ಹಾಕಿ ಎಲ್ಲರೂ ಸೈಡಲ್ಲಿ ನಿಲ್ಸ್ಕೊಬಿಟ್ಟು, ಜಾಗ ಇಲ್ಲಾಂದರೆ ಸೆಂಟ್ರ್ ರೋಡಲ್ಲೇ ನಿಲ್ಲಿಸ್ಕೊಂಡು ವ್ಯಾಕ್ಯೂಮ್ ಲೋಡ್ ಮಾಡ್ಕೊಳ್ಳೇಬೇಕು. ಆಮೇಲೆ ವ್ಯಾಕ್ಯೂಮ್ ಲೋಡ್ ಆದಮೇಲೆ ಗಾಡಿನ ಮೂವ್ ಮಾಡಬೇಕು. ಅಲ್ಲವರೆಗೆ ಮೂವ್ ಮಾಡೋಂಗಿಲ್ಲ. 5 ಹಾಕ್ಬಿಟ್ರೆ ಆಗಲ್ಲ, ವ್ಯಾಕ್ಯೂಮ್ ಲೋಡ್ ಆಗಲ್ವಾ? ಲೋಡ್ ಆಗಲ್ಲ. ರೈಸ್ ಮಾಡಿ ಲೋಡ್ ಮಾಡ್ಕೋಬೇಕು. ಪೂರ್ತಿ ಖಾಲಿನ ಹಾಕ್ಬಿಟ್ರೆ ಖಾಲಿ ಹಾಕ್ಬಿಟ್ರೆ ಅಂತ ಆಗೋದೇ ಇಲ್ಲ. ಇದು 5ಕ್ಕೆ ಬಂದರೆ 5ಕ್ಕೆ ಏನಾರು ಬತ್ತು ಅಂದರೆ ಟೊಯ್ ಅಂತ ಹೊಡ್ಕೊಳ್ಳೋಗ್ತೀವಿ ನಾವು ಗಾಡಿ. ಸೆನ್ಸರ್ ಅಲ್ವಾ, ಹಳೆ ಗಾಡಿಗಳು ಹಂಗಲ್ಲ, ಗೊತ್ತಾಗೋದೇ ಇಲ್ಲ ಅದು ವ್ಯಾಕ್ಯೂಮ್ ಹಿಡಿಯೋದು. ಕಿವಿನೇ ಮುಚ್ಕೊಂಡೈತೆ ಈಗ ಇಲ್ಲಿ ಘಾಟಲ್ಲಿ ಹಂಗೆ. ಅರ್ಧ ಗಂಟೆ ಇತ್ತು ವಿಡಿಯೋ. ಸ್ವಲ್ಪ ದೊಡ್ಡದೈತೆ ರೋಡು. ಇದು ಸ್ವಲ್ಪ ದೊಡ್ಡದೈತೆ. ಈ ಥರ ಇದ್ರೆ ಆರಾಮಾಗಿ ಹೋಗ್ಬೋದು, ತೊಂದರೆ ಇಲ್ಲ. ಚೆನ್ನಾಗೂ ಐತೆ ರೋಡು, ದೊಡ್ಡದಾಗೂ ಐತೆ. ಇನ್ನೊಂದು ಸ್ವಲ್ಪ ಅಲ್ಲಿ ಮ್ಯಾಗಡೆ ದೊಡ್ಡದು ಮಾಡಬೇಕಿತ್ತು. ನಮ್ಮ ಕರ್ನಾಟಕದ ರೋಡ್ ಸರಿ. ಇದು ಕರ್ನಾಟಕನೇ ಇದು. ಅದೇ ಇದು ನಮ್ಮ ಕರ್ನಾಟಕದ ರಸ್ತೆಗಳೇ ಸರಿಗಿಲ್ಲ, ಮೇನ್ ಅದೇ ಪ್ರಾಬ್ಲಮ್. ತಮಿಳ್ನಾಡು, ಕೇರಳದಲ್ಲೂ ರೋಡ್ ಸಖತ್ತಾಗದೆ. ಕೇರಳದಲ್ಲಿ ಏನು ಇದೇ ಇರಲಿಲ್ಲ. ಈಗ ಚೆನ್ನಾಗಿ ಎಲ್ಲ ಈ ಟರ್ನಿಂಗಲ್ಲಿ ಒದ್ದಾಡೋದು ಇಲ್ಲ. ಆ ಕಡೆ ಬಸ್ ಬೇರೆ ಬಂತು, ಓಲ್ವಾ ಬಸ್ ಮಿರರ್ಗಳು 4 ಮಿರರ್ ಹೊಡೆದೋದು.
ಏನು ಮಾಡೋಕ್ಕಾಗಲ್ಲ, ನಮಗೂ ಹೋಗಕ್ಕೆ ಜಾಗ ಇಲ್ಲ. ಇದಕ್ಕೆಲ್ಲ ಲಾಂಗ್ ಹಾಂ, ಇದಕ್ಕೆಲ್ಲ ಲಾಂಗ್ ಲಾಂಗ್ ಕಟ್ ತಗೋಬೇಕು. ಆ ಕಡೆನೂ ಹಳ್ಳ ಐತೆ, ಹಿಡಿದು ಬಿಡ್ತದೆ, ಅರ್ಥಲ್ಲ. ಆಮೇಲೆ ಸ್ವಲ್ಪ ಸಿಮೆಂಟ್ ರೋಡ್ ಐತೆ. ಅಲ್ಲಿವರೆಗೂ ಇಡವರೆಗೂ ಅರ್ಧ ಸಿಮೆಂಟ್ ರೋಡ್. ಸಿಮೆಂಟ್ ರೋಡ್ ಮಾಡೋದು ಡಾಂಬರ್ ರೋಡ್ ಮಾಡೋದು ಇಲ್ಲ, ಸಿಮೆಂಟ್ ರೋಡು ಕಿತ್ತಾಗಲ್ಲ ಬೇಗ ಇದು. ನೀರು ಜಾಸ್ತಿ ಹರಿತದಲ್ಲ, ಅದಕ್ಕೆ ಸಿಮೆಂಟ್ ರೋಡ್ ಹಾಕೋದು. ಕಿವಿ ಎಲ್ಲ ಮುಚ್ಕೊಬಿಡುತ್ತಲ್ವ, ಕಿವಿ ಎಲ್ಲ ಅದಕ್ಕೆ ಸ್ಪೀಕರ್ ಸಾಂಗ್ ಹಾಕೊಂಡು ಗ್ಯಾಸ್ ಸೆಕ್ಷನ್ ಅಲ್ಲಿ ಮಾಮೂಲಿ ಇದು ಹಾಕೊಂಡು ಕೊಟ್ಟಿ ಇಲ್ಲ ಮುಗಿದ ಘಾಟ್ ಸೆಕ್ಷನ್. ಕೊಟ್ಟಿ ಇಲ್ಲೇ ನಿಲ್ಲಿಸ್ಬಿಡಿ. ಬಾರ್ಡ್ರ್ ಮಾಡ್ರ ಮುಕ್ಕುಟ